ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲರ ಮೈಂಡಲ್ಲಿ ಇರುವ ಒಂದು ಬಹುದೊಡ್ಡ ಪ್ರಶ್ನೆ ಅಂದರೆ, ಸಮೀರ್ ಎಮ್ ಡಿ ಅವರು ಯಾರು ಸೌಜನ್ಯ ಕೇಸ್ ಮೇಲೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ, ಅವರಿಗೆ ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕಿದೆಯಾ, ಇಲ್ಲ ಹಿಂದೂ ದೇವಸ್ಥಾನದ ಬಗ್ಗೆ ಮಾತನಾಡುವ ಹಕ್ಕಿದೆಯಾ ಅಂತ. ಸೊ ಈ ವಿಚಾರದ ಬಗ್ಗೆ ಸುಮಾರು ಕಡೆ ಗಲಾಟೆ ನಡೀತಿದೆ ಆ್ಯಂಡ್ ಅವರು ಆ ದೇವಸ್ಥಾನದ ಹೆಸರನ್ನ ತಗೋಬಾರ್ದಿತ್ತು ಅಂತ ತುಂಬ ಜನ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಇಲ್ಲಿ ನಾನೊಂದು ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಸಮೀರ್ ಅವರು ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲಿಲ್ಲ. ಅಲ್ಲಿ ಇರುವಂತಹ ಒಂದಿಷ್ಟು ಪವರ್ಫುಲ್ ವ್ಯಕ್ತಿಗಳು ಯಾರು ಒಂದು ದೇವರನ್ನ ಹೆಸರಲ್ಲಿ ಒಂದು ಸಿಸ್ಟಮ್ನ ಸೆಟಪ್ ಮಾಡಿ ಅಲ್ಲಿ ಸ್ಥಳೀಯರ ಮೇಲೆ ಅವರ ಒಂದು ಅಧಿಕಾರ, ಅವರ ಒಂದು ಪವರ್, ಅವರ ಒಂದು ಅಟ್ರಾಸಿಟಿನ ಅಲ್ಲಿ ಇರುವಂತಹ ಅಮಾಯಕ ಜನರ ಮೇಲೆ ಯಾರು ತೋರಿಸ್ತಾ ಇದ್ದಾರೋ ಅವ್ರನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಯಾವ ದೇವರು ಇಲ್ಲ ಯಾವ ದೇವಸ್ಥಾನವನ್ನು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಸಮೀರ್ ಅವರು ಸೌಜನ್ಯ ಹೋರಾಟಕ್ಕೆ ಈ ವಿಡಿಯೋ ಮಾಡಿದ್ರ, ಇಲ್ಲ ಅವರ ಒಂದು ಯೂಟ್ಯೂಬ್ ಹವ್ಯಾಸ, ಇಲ್ಲ ಅವ್ರ ಯೂಟ್ಯೂಬ್ ಪ್ರೊಫೆಷನ್ ಈ ವಿಡಿಯೋವನ್ನ ಮಾಡಿದ್ರ ಅನ್ನೋದೇ ಒಂದು ಪ್ರಶ್ನೆ. ಈಗ ರಿಯಲ್ ಹೀರೋಸ್ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ, ಮೊದಲನೆಯದಾಗಿ ಅವರ ತಾಯಿ ಅಷ್ಟು ಹೋರಾಟ ಮಾಡಿರೋ ಅವರು ಈ ಒಂದು ಕೇಸಲ್ಲಿ ಯಾರೂ ಇಲ್ಲ. ಅದಾದ ಮೇಲೆ ಗಿರೀಶ್ ಮಟ್ಟಣ್ಣನವರ್ ಸರ್ ಬರ್ತಾರೆ. ಅದಕ್ಕಿಂತ ಮುಂಚೆ ಮಹೇಶ್ ಶೆಟ್ಟಿ ಸರ್ ಕೂಡ ಬಹಳ ಸಪೋರ್ಟ್ ಕೊಟ್ಟು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಅವರಿಗೆ ನ್ಯಾಯ ಸಿಗಬೇಕು, ಅವ್ರ ತಂದೆ ತಾಯಿಗೆ ನ್ಯಾಯ ಸಿಗಬೇಕು, ಮತ್ತೆ ಇನ್ನು ಮುಂದಿನ ಒಂದು ಬರುವ ದಿನಗಳಲ್ಲಿ ಯಾರ ಮೇಲೂ ಈ ತರ ಒಂದು ದೌರ್ಜನ್ಯ ನಡಿಬಾರ್ದು ಅಂತ ಇವರು ಇಷ್ಟು ಜನ ಹೋರಾಟ ಮಾಡ್ತಾರೆ. ಬಟ್ ಸಮೀರ್ ಅವರು ಇವತ್ತಿನ ಮಾಡರ್ನ್ ಯುಗದಲ್ಲಿ ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಒಳ್ಳೆ ಎಡಿಟಿಂಗ್ ಸ್ಕಿಲ್, ಒಂದು ಒಳ್ಳೆ ಪ್ರೆಸೆಂಟೇಷನ್ ಸ್ಕಿಲ್ ಜೊತೆ ಈ ಕೇಸ್ನ ತುಂಬಾ ಜನ ಯಂಗ್ಸ್ಟರ್ಸ್ ಕೂಡ ಅಲ್ಲದೆ ಎಲ್ಲ ಏಜ್ ಗ್ರೂಪ್ಗೂ ತಟ್ಟುವಂತಹ ಒಂದು ವಿಡಿಯೋ ಮಾಡಿ ಇವತ್ತು ಬಹಳ ಕರ್ನಾಟಕದಲ್ಲೇ ಸುದ್ದಿ ಮಾಡಿದ್ದಾರೆ. ನನ್ನ ಪ್ರಕಾರ ಇವರು ಯಾವ ದೇವರನ್ನು ಟಾರ್ಗೆಟ್ ಮಾಡಿಲ್ಲ, ಯಾವ ಧರ್ಮನೂ ಟಾರ್ಗೆಟ್ ಮಾಡಿಲ್ಲ, ಇದನ್ನ ಒಂದು ಕೇಸ್ ತರ ನೋಡಿದ್ದಾರೆ ಅಷ್ಟೇ. ಈಗ ಈ ಕೇಸು ನಡೆದಿರುವ ಸ್ಥಳ ಬಂದ್ಬಿಟ್ಟು ಧರ್ಮಸ್ಥಳದ ಸುತ್ತಮುತ್ತ. ಈಗ ಆಬ್ವಿಯಸ್ಲಿ ಈ ಕೇಸ್ ಹೆಸರು ಹೇಳಿದ್ರೆ ಧರ್ಮಸ್ಥಳ ಹೆಸರು ಬಂದೇ ಬರುತ್ತೆ. ಈಗ ಯಾರು ಧರ್ಮಸ್ಥಳ ದೇವಸ್ಥಾನ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಆ ಸುತ್ತಮುತ್ತ ಏರಿಯಾದಲ್ಲಿ ನಡೆದಿರುವ ಕೇಸ್ ಆಗಿರುವುದರಿಂದ ಇದು ಧರ್ಮಸ್ಥಳ ಹೆಸರಿಗೆ ಅಸೋಸಿಯೇಟ್ ಆಗುತ್ತೆ. ಇಲ್ಲಿ ಯಾರು ದೇವರನ್ನ ಟಾರ್ಗೆಟ್ ಮಾಡ್ತಿಲ್ಲ, ಅಲ್ಲಿ ಇರುವಂತಹ ಜನರು ಯಾರು ದೇವರ ಹೆಸರಲ್ಲಿ ಇಷ್ಟು ದಿನ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಬಂದಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಂಡ್ ಅವರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲ್ಪಟ್ಟಲಾಗಿದೆ. ಈಗ 1997 ವೇದವಲ್ಲಿ ಕೇಸ್ ಆಗಿರ್ಬೋದು, 1986 ಪದ್ಮಲತಾ ಕೇಸ್ ಆಗಿರ್ಬೋದು, 2000 ಬ್ಯಾಂಕ್ ಮ್ಯಾನೇಜರ್ ವೈಫ್ ಅವರ ಒಂದು ಪ್ರಕರಣ ಆಗಿರ್ಬೋದು, 2012 ನಾರಾಯಣ್ ಅಂಡ್ ಯಮುನಾ ಕೇಸ್, ಇದು ಸೆಪ್ಟೆಂಬರ್ 2012 ಅಲ್ಲಿ ನಡೀತದೆ. ಅಂಡ್ ಅಕ್ಟೋಬರ್ 2012 ಅಲ್ಲಿ ಸೌಜನ್ಯ ಅವರ ಒಂದು ಪ್ರಕರಣ ನಡೀತದೆ. ಈ ಒಂದು ಇಷ್ಟು ಕೇಸ್ಗಳಿಗೆ ಅಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು ಆ ಸ್ಥಳದಲ್ಲಿದ್ದಾರೆ, ಆ ಪ್ರಭಾವಿ ವ್ಯಕ್ತಿಗಳ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಜನರು ಹೇಳ್ತಿದ್ರು. ಅಂಡ್ ಈಗ ಅದು ಸುಮಾರಷ್ಟು ಪ್ರೂವ್ ಆಗೋ ಸಿಚುವೇಶನ್ಗೆ ಕೂಡ ಬಂದಿದೆ. ಬಟ್ ಅಲ್ಲಿ ನಡೆಯುತ್ತಿರುವಂತಹ ಹೀನಾಯವಾದ ಕೃತ್ಯಗಳು, ಈಗ 1997 SDM ಟೀಚರ್ ವೇದಾವಲ್ಲಿ ಅವರಿಗೆ ಪ್ರಮೋಷನ್ ಬರಬೇಕಾಗಿರುತ್ತೆ, ಬಟ್ ಅವ್ರನ್ನ ಬಿಟ್ಟು ಅಲ್ಲಿ ಇದ್ದ ಬೇರೆ ಜಾತಿಯವರಿಗೆ ಕೊಡ್ತಾರೆ. ಆ ಜಾತಿಯವರು ಮತ್ತೆ ಈ ದೇವಸ್ಥಾನ ನಡೆಸ್ತಿದ್ದವರಿಗೆ ಏನೋ ರಿಲೇಷನ್ ಇರುತ್ತಂತೆ. ಸೊ ಅದಕ್ಕೋಸ್ಕರ ಅವ್ರ ನೇಮ್ನ ಫೇವರ್ ಮಾಡ್ತಾರೆ. ಇವರು ವೇದಾವಲ್ಲಿ ಅವರು ಅದಕ್ಕೆ ಅಪೋಸ್ ಮಾಡಿ ಹೈಕೋರ್ಟ್ಗೆ ಹೋಗಿದ್ರಿಂದ ಅವ್ರಿಗೆ ಬೆಂಕಿ ಹಚ್ಚಿ ಸುಟ್ಟಿ ಅವ್ರನ್ನ ಕೊಲೆ ಮಾಡ್ತಾರೆ. ಅಂಡ್ ಆ ಕಥೆನ ಡಾಕ್ಟರ್ ಹರ್ಲೆ ಅವರ ಗಂಡ ಮೇಲೆ ಹಾಕಕ್ಕೆ ನೋಡ್ತಾರೆ. ಅದಾದ್ಮೇಲೆ ಪದ್ಮಲತಾ ಕೇಸ್, ಪಾಪ ಆ ಹುಡುಗಿ 51 ದಿನ ಕಿಡ್ನಾಪ್ ಆಗಿರ್ತಾರೆ. ಅದರಲ್ಲಿ 30 ದಿನ ಸತತವಾಗಿ ಅವರ ಮೇಲೆ ಒಂದು ಅತ್ಯಾಚಾರವಾಗುತ್ತೆ. ಆ ಪ್ರಕರಣ ಕೂಡ ಮುಚ್ಚಾಕ್ತಾರೆ. ಅಂಡ್ ಅದಾದ್ಮೇಲೆ ಅನನ್ಯ MBBS ಹುಡುಗಿ, ಅವರು ಮಣಿಪಾಲಲ್ಲಿ ಅಲ್ಲೇ ಓದ್ತಿರ್ತಾರಂತೆ. ಆ ಹುಡುಗಿ ಕೂಡ ಕಿಡ್ನಾಪ್ ಆಗಿರ್ತಾರೆ. ಅಂಡ್ ಆ ಬಾಡಿ ಅವರ ತಾಯಿಗೆ ಸಿಗಲ್ಲಂತೆ. ಅವರ ತಾಯಿ ಬಂದ್ಬಿಟ್ಟು CBI ಅಲ್ಲಿ ಸ್ಟೆನೋಗ್ರಾಫರ್ ಆಗಿರ್ತಾರೆ. ಅವರು ಬಾಡಿ ಕೇಳ್ಕೊಂಡು ಹೋದಾಗ ಅವ್ರ ಮೇಲೆ ಒಂದು ಅಟ್ಯಾಕ್ ನಡೆದು ಅವರು ಒಂದು 3 ತಿಂಗಳು ಕೋಮಾಗೆ ಹೋಗ್ತಾರಂತೆ. ಅಲ್ಲಿ ಮಿಸ್ಸಿಂಗ್ ಆಗ್ತಿದ್ದಂತ ಎಲ್ಲ ಹುಡುಗಿಯರು ಮತ್ತೆ ಅಲ್ಲಿರುವಂತಹ ಒಂದಿಷ್ಟು ಟೀಮ್ಗೆ ಡೈರೆಕ್ಟ್ ಲಿಂಕ್ ಇರ್ತಾ ಇತ್ತು. ಅಂಡ್ ಯಾವಾಗ ಈ ಹುಡುಗಿರು ಮಿಸ್ ಆಗ್ತಾ ಇದ್ರು, ಆ ಹುಡುಗಿರು ಅವರಲ್ಲದೆ ಅವರ ಫ್ಯಾಮಿಲಿ ಮೆಂಬರ್ಸು, ವಿಟ್ನೆಸ್ ಯಾರಿದ್ರು ಅವ್ರ ಮೇಲೆ ಅಟ್ಯಾಕ್ ನಡೀತಿತ್ತು, ಅವ್ರ ಮೇಲೆ ಮರ್ಡರ್ ನಡೀತಿತ್ತು. ಅಂಡ್ ಇಷ್ಟು ದಿನ ಈ ಸುದ್ದಿ ಎಲ್ಲೂ ಆಚೆ ಬರ್ತಿರ್ಲಿಲ್ಲ, ಆ ಜಾಗಕ್ಕೆ ಮಾತ್ರ ಸೀಮಿತವಾಗಿತ್ತು. ನನ್ನ ಪ್ರಕಾರ ಆ ಮುತ್ತಲಿನ ಜನ, ನಾನು ಮಣಿಪಾಲಲ್ಲಿ ಓದ್ತಿದ್ದೆ ಅವಾಗ, ಅವರು ಬಹಳ ಇನ್ನೋಸೆಂಟ್ ಜನ, ದೇವರನ್ನ ತುಂಬಾ ನಂಬ್ತಾರೆ. ಅಂಡ್ ಧರ್ಮಸ್ಥಳ ವಿಷಯ ಬಂದಾಗಂತೂ ಅವರು ತೋರಿಸುವಂತಹ ಭಕ್ತಿ ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ. ಅವ್ರು ಆಡುವಂತಹ ಮಾತು, ಅವರು ನಡ್ಕೊಳ್ಳುವಂತಹ ರೀತಿ ಎಲ್ಲದಕ್ಕೂ ಧರ್ಮಸ್ಥಳವನ್ನೇ ಅವರು ಒಂದು ತೀರಾ ಹತ್ರದಿಂದ ಅಟ್ಯಾಚ್ ಆಗಿರುವ ತರ ಒಂದು ಜೀವನ ಶೈಲಿ ಇರುತ್ತೆ. ಅಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ಇಂತಹ ಒಂದು ಮೆಂಬರ್ಸ್, ಪ್ರಭಾವಿ ವ್ಯಕ್ತಿಗಳು ಡೆವಲಪ್ ಆಗಿ ಅಲ್ಲಿ ತಲತಲಾಂತರದಿಂದ ಅನ್ಯಾಯ, ರೇಪ್, ಜಾಗವನ್ನು ಒತ್ತುವರಿ ಹಾಕೋದು, ಈ ತರ ಮಾಡ್ತಾ ಬರ್ತಿದ್ದಾರೆ ಅಂತ ಈಗ ಬಹಳ ಸುದ್ದಿಯಲ್ಲಿದೆ. ಅಂಡ್ ಇವಾಗ ಗಿರೀಶ್ ಮಟ್ಟಣ್ಣನವರ್ ಸರ್ ಕೂಡ ಬಹಳ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಧರ್ಮನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಧರ್ಮನ ಹಿಡ್ಕೊಂಡು ಒಂದು ಪೊಲಿಟಿಕಲ್ ಪವರ್ ಆಗಿರ್ಬೋದು, ಒಂದು ಅಲ್ಲಿ ಹಿಡ್ತಾ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಪೊಲೀಸ್ ಅವ್ರನ್ನ ಕೈಗೊಂಬೆ ಆಗಿಟ್ಕೊಳೋದು, ಮೀಡಿಯಾದವ್ರನ್ನ ಕೈಗೊಂಬೆ ಆಗಿಟ್ಕೋಬಹುದು, ಅಲ್ಲಿ ಅವರ ಕೋರ್ಟ್ಸ್ ಅಲ್ಲಿ ಅವರ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಬೋದು. ಈ ತರ ಅವರು ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ, ಆ ಜನನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಏನ್ ಮಾಡ್ತಾ ಇದ್ದಾರೆ, ಬಚಾವ್ ಆಗಕ್ಕೆ ದೇವರನ್ನ ಅವರು ಹಿಡ್ಕೊಂತಾ ಇದ್ದಾರೆ.
ಸೊ ಅವರು ದೇವ್ರನ್ನ ಇಟ್ಕೊಂಡು ಪ್ರೊಟೆಕ್ಟ್ ಆಗೋ ತರ ಒಂದು ಜನರಿಗೆ ಇಮೇಜ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಯಾರು ಕೂಡ ದೇವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ಲ. ಈಗ ಎಲ್ಲರೂ ಶಿವನ ನಂಬ್ತಾರೆ, ಶಿವನೇ ಬೇರೆ ಮತ್ತೆ ಈ ಕೇಸೇ ಬೇರೆ. ಇಲ್ಲಿ ನಂಬಿಕೆ ಮತ್ತೆ ಕೇಸ್ಗೆ ಯಾವುದೂ ಒಂದು ಬ್ರಿಡ್ಜ್ ಇಲ್ಲ, ಮತ್ತೆ ಯಾರು ಒಂದು ಹೊಂದಾಣಿಕೆ ತರಬಾರ್ದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಬಹುಶಃ ಇದೊಂದೇ ಕಾರಣ ಇರ್ಬೋದು ಈ ಕೇಸು ಇಷ್ಟು ನ್ಯೂಸ್ ಎಲ್ಲೂ ಆಗದೆ ಇರೋಕೆ. ಜನರಿಗೆ ಆ ಜಾಗದ ಮೇಲಿರುವಂತಹ ಭಯ, ಗೌರವ, ಭಕ್ತಿ ಜನರನ್ನೇ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಬಟ್ ಒಂದ್ಸತಿ ನಾವೇನಾದ್ರೂ ಇದನ್ನೆಲ್ಲ ಸೈಡಿಗಿಟ್ಟು ಇದನ್ನ ಒಂದು ಜಸ್ಟಿಸ್ ಕೊಡಬೇಕಾಗಿರುವಂತಹ ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡ್ರೆ ಬಹಳಷ್ಟು ಸತ್ಯಗಳು ಆಚೆ ಬರುವಂತಹ ಒಂದು ಚಾನ್ಸಸ್ ಇದೆ. ಈಗ ದಿಸ್ ಇಸ್ ಅ ಕೇಸ್ ನಥಿಂಗ್ ಬಟ್ ಕಾಮನ್ ಮ್ಯಾನ್ ವರ್ಸಸ್ ರಿಚ್ ಮ್ಯಾನ್, ಕಾಮನ್ ಮ್ಯಾನ್ ವರ್ಸಸ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಕಾಮನ್ ಮ್ಯಾನ್ ವರ್ಸಸ್ ಕ್ರೂಯಲ್ ಮ್ಯಾನ್. ಈ ತರ ಕೇಸ್ ಡೆವಲಪ್ ಆಗ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಬೆಂಬಲ ಕೊಟ್ಟಿರೋದು ಎಲ್ಲ ಸಾಮಾನ್ಯ ಜನರೇ. ಬಹುಶಃ ಪ್ರಭಾವಿ ವ್ಯಕ್ತಿಗಳು ಅವರ ಸಪೋರ್ಟ್ ಕೊಟ್ಟಿದ್ರೆ ಇಷ್ಟು ದಿನ ಈ ಕೇಸು ಹೇಳ್ಕೊಂಡು ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗ ಐ ಜಸ್ಟ್ ವಾಂಟ್ ಟು ಡಿಕ್ಲೇರ್ ಒನ್ ಥಿಂಗ್. ರಿಯಲ್ ಹೀರೋಸ್ ಅವರ ತಾಯಿ ಸೌಜನ್ಯ ಅವರ ತಾಯಿ, ದೆನ್ ಮಹೇಶ್ ಶೆಟ್ಟಿ ಸರ್, ಅದಾದ್ಮೇಲೆ ಗಿರೀಶ್ ಮಟ್ಟಣ್ಣವರ್ ಸರ್, ಈಗ ಸಮೀರ್ MD ಏನು ವಿಡಿಯೋ ಮಾಡಿದ್ದಾರೆ ಅವ್ರದ್ದು ಒಂದು ಪ್ರಯತ್ನ ಇದೆ. ಬಟ್ ಈ ಕೇಸಲ್ಲಿ ಮುಳುಗಿ ಎದ್ದು ಬಿದ್ದು ಜೀವ ಬೆದರಿಕೆ ಎದುರಿಸಿ ಅವರು ಜೀವ ಕೈಯಲ್ಲಿ ಹಿಡ್ಕೊಂಡು ಇಷ್ಟು ಜನ ಈ ಒಂದು ಕೇಸ್ನ ಬಹಳಷ್ಟು ಜನರಿಗೆ ಕನ್ವೆ ಮಾಡಿದ್ರು. ಬಟ್ ಸಮೀರ್ ಅವರು ಒಂದು ಫೈನಲ್ ಸ್ಟೇಜ್ ಅಂತ ಹೇಳ್ಬೋದು. ಇವರ ವಿಡಿಯೋ ಒಂದು ಉರಿಯುತ್ತಿರುವ ಒಂದು ಬೆಂಕಿಗೆ ತುಪ್ಪ ಹಾಕ್ದಂಗೆ ಇತ್ತು. ಬಟ್ ಅವರು ವಿಡಿಯೋ ಕೂಡ ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಅವರು ಒಬ್ಬ ಮುಸ್ಲಿಂ ಆಗಿಯೂ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ನ ನೋಡಿಕೊಂಡು ಕೂಡ ಆ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ವೆರಿ ಮಚ್. ಅವ್ರು ಇಲ್ದಿದ್ರೆ ಬಹುಶಃ ಇವತ್ತು ಈ ಸುದ್ದಿಗೆ ಇಷ್ಟೊಂದು ಏನಂತಾರೆ ಅಟೆನ್ಷನ್ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ಸ್ ಟು ಸಮೀರ್ MD ಅಂಡ್ ಎಲ್ಲರೂ ಐ ರಿಕ್ವೆಸ್ಟ್ ಯು ಟು ಸಪೋರ್ಟ್ ದಿಸ್ ಇಶ್ಯೂ. ಈಗ ಪೊಲೀಸ್ ಅವರು ಬಂದ್ಬಿಟ್ಟು ಅವ್ರಿಗೆ ಏನೋ ಮೊನ್ನೆ ಕ್ವೆಶನ್ ಮಾಡಿದ್ರಂತೆ, ಏನಕ್ಕೆ ಸತ್ಯವನ್ನು ಕೇಳುವುದೇ ದೊಡ್ಡ ಅನ್ಯಾಯನ ಅಂತ ನನಗೆ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಆಗಿದೆ. ಜನರ ಬೆಂಬಲ ಬೇಕಾಗಿದೆ ಇಂಥ ಒಂದು ಕೇಸಲ್ಲಿ. ನಾನು ಮೊನ್ನೆ ಕೂಡ ಆಫೀಸ್ ಆದ್ಮೇಲೆ ಟೀ ಕುಡಿಯೋಕೆ ಹೋಗಿದೆ. ಅಲ್ಲೂ ಕೂಡ PUC ಹುಡುಗರು, ಡಿಗ್ರಿ ಹುಡುಗರು ಬಾಯಲ್ಲಿ ಕೂಡ ಈ ಒಂದು ವಿಚಾರ ಹರಿದಾಡ್ತಿದೆ. ಈಗ ಸಮೀರ್ ಅವರ ವಿಡಿಯೋ ನೋಡಿರುವುದು ಬರೀ 1.5 ಕೋಟಿ ಜನ ಆಗಿರ್ಬೋದು, ಬರೀ 1.5 ಕೋಟಿ ಅಂತೀನಿ. ಬಟ್ ಆ ವಿಡಿಯೋ ಬಗ್ಗೆ ಬಾಯಿಂದ ಬಾಯಿಗೆ ಏನು ಸರ್ಕ್ಯುಲೇಷನ್ ಆಗ್ತಿದೆ ಅದು ಇಡೀ ಕರ್ನಾಟಕದಲ್ಲೇ ಹರಡಿದೆ. 6 ರಿಂದ ಸುಮಾರು 7 ಕೋಟಿ ಕನ್ನಡಿಗರು ಪಕ್ಕ ಈ ಒಂದು ಸುದ್ದಿನ ಕೇಳಿರ್ತಾರೆ. ಅಂಡ್ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಒಂದು ಸ್ಲೋಗನ್ ಇವತ್ತಿನ ದಿನ ಬಹಳ ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.